ಶ್ರೀ ಗುರುಭ್ಯೋ ನಮಃ. ಜಗದ್ಗುರು ವೀರಸಿಂಹಾಸನ ಮಹಾಸಂಸ್ಥಾನ ಮಠಕ್ಕೆ 1000 ವರ್ಷಕ್ಕೂ ಮಿಗಿಲಾದ ಸುದೀರ್ಘ ಇತಿಹಾಸವಿದೆ. ಈ ಮಠವು ಬಹು ಆಯಾಮಗಳಿಂದ ಕೂಡಿದ ಸಂಸ್ಥೆಯಾಗಿದೆ ಅಲ್ಲದೆ ಸಾಮಾಜಿಕ ಜೀವನದ ಮುನ್ನಡೆಗೆ ಬಹುದೊಡ್ಡ ಪ್ರಮಾಣದಲ್ಲಿ ಕೊಡುಗೆ ನೀಡುತ್ತಿವೆ. ಶ್ರೀಮಠದ 23ನೇ ಜಗದ್ಗುರುಗಳಾದ ಶ್ರೀಮನ್ ಮಹಾರಾಜ ರಾಜಗುರು ತಿಲಕ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿಯವರಿಂದ ಶ್ರೀಮಠದ ಕಾರ್ಯಕ್ಷೇತ್ರವು ಜಗದಗಲಕ್ಕೆ ವಿಸ್ತರಣೆಗೊಂಡು ವಿಶ್ವವಿಖ್ಯಾತಿಯಾಗಿದೆ. ಕೇವಲ 12ರ ಎಳೆಯ ವಯಸ್ಸಿನಲ್ಲೇ ಮಠದ ಆಶ್ರಯದಲ್ಲಿ ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭಿಸುವಲ್ಲಿ ಯಶಸ್ವಿಯಾದರು. 1928ರಲ್ಲಿ ಪ್ರಾರಂಭಗೊಂಡ ಈ ಪ್ರಯತ್ನ ಮೊಳಕೆ ಒಡೆದು ಅದ್ಭುತ ವೇಗದಿಂದ ಬೆಳೆಯುತ್ತಾ ಮುನ್ನಡೆದು ಇಂದಿನ JSS ಮಹಾವಿದ್ಯಾಪೀಠವಾಗಿ ರೂಪುಗೊಂಡಿದೆ. 1954ರಲ್ಲಿ ಒಂದು ಪ್ರೌಢಶಾಲೆಯಿಂದ ಪ್ರಾರಂಭವಾದ ಶ್ರೀಮಠದ ಶೈಕ್ಷಣಿಕ ಸೇವೆ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿಯವರ ದಣಿವಿಲ್ಲದ ಪ್ರಯತ್ನದಿಂದ ಇಂದು ಹಲವಾರು ಶಿಶುವಿಹಾರಗಳನ್ನು, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳನ್ನು, ಪದವಿ ಪೂರ್ವ ಹಾಗೂ ಪದವಿ ಕಾಲೇಜುಗಳನ್ನು ಸ್ಥಾಪಿಸುವುದರ ಜೊತೆಗೆ ಇಂಜಿನಿಯರಿಂಗ್, ವೈದ್ಯಕೀಯ, ಸ್ಪರ್ಧಾತ್ಮಕ ತರಬೇತಿ ಕೇಂದ್ರಗಳು, ವೃತ್ತಿ ಶಿಕ್ಷಣ, ದಂತವೈದ್ಯಕೀಯ, ಪಾಲಿಟೆಕ್ನಿಕ್ ಮೊದಲಾದ ವಿದ್ಯಾಲಯಗಳನ್ನು ಸ್ಥಾಪಿಸಿ ಈ ಶೈಕ್ಷಣಿಕ ಸೇವೆಗಳು ಸಮಾಜಕ್ಕೆ ಸುಲಭವಾಗಿ ದೊರೆಯುವ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಈಗ JSS ಮಹಾವಿದ್ಯಾಪೀಠವು ಸ್ವಾಯತ್ತ ವಿಶ್ವವಿದ್ಯಾಲಯವನ್ನು ಆರಂಭಿಸುವುದು ಮತ್ತೊಂದು ಹೆಮ್ಮೆಯ ಸಂಗತಿ. ಇದರ ನಿಯಂತ್ರಣದಲ್ಲಿ ಅಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು ಇಂದು ಕಾರ್ಯನಿರ್ವಹಿಸುತ್ತಿವೆ. ಪ್ರಸ್ತುತ ಶ್ರೀಗಳಾದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳು ತಮ್ಮ ಹಿರಿಯ ಗುರುಗಳ ಹಾಕಿಕೊಟ್ಟಂತಹ ಪಥದಲ್ಲೇ ಸಾಗುತ್ತಾ ಇಂದಿನ ಸಮಾಜದ ಉನ್ನತಿಗೆ ಬೇಕಾಗುವ ಕೌಶಲ್ಯಗಳನ್ನು ತಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಅಳವಡಿಸುವುದರಲ್ಲಿ ಸತತವಾಗಿ ಶ್ರಮಿಸುತ್ತಿದ್ದಾರೆ. ಸಮಾಜದ ಏಳಿಗೆ, ಸಂಸ್ಕೃತಿ, ಶೈಕ್ಷಣಿಕ ಅಭಿವೃದ್ಧಿಗಳು ಈ ಸಂಸ್ಥೆಯ ಮೂಲ ಗುರಿಗಳಾಗಿವೆ. JSS ವಿದ್ಯಾಸಂಸ್ಥೆಗಳು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ನೆರೆ ರಾಜ್ಯಗಳಾದ ತಮಿಳುನಾಡು, ಉತ್ತರ ಪ್ರದೇಶ ಹಾಗೂ ವಿದೇಶಗಳಲ್ಲೂ ಸ್ಥಾಪನೆಗೊಂಡಿದೆ. ಸಂಸ್ಕೃತ ಪಾಠಶಾಲೆಗಳು, ಯೋಗಶಾಲೆ, ಆಧ್ಯಾತ್ಮಿಕ ಅಧ್ಯಯನ ಕೇಂದ್ರಗಳು, ವೃತ್ತಿ ಶಿಕ್ಷಣ ಕೇಂದ್ರಗಳು, ನಾಟಕ, ಕಲೆ ಮತ್ತು ಸಂಸ್ಕೃತಿ ಮೊದಲಾದ ಪ್ರಗತಿಪರ ಶಿಕ್ಷಣ ಸಂಸ್ಥಾ ವಿಭಾಗಗಳು ವಿದ್ಯಾಪೀಠದಡಿಯಲ್ಲಿ ಕಾರ್ಯಪ್ರವೃತ್ತವಾಗಿವೆ. ಅವುಗಳಲ್ಲಿ ಒಂದಾದ ನಮ್ಮ ಪ್ರೌಢಶಾಲೆಯು 1962ರಲ್ಲಿ ಬನಶಂಕರಿ ದೇವಾಲಯದ ಕೈಸಾಲೆಯ ಆಸರೆಯಲ್ಲಿ ಪ್ರಾರಂಭವಾಗಿ 1976ರಲ್ಲಿ ಜಯನಗರದ 8ನೇ ಬಡಾವಣೆಯ ಬಾಡಿಗೆಯ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿತು. ನಂತರದಲ್ಲಿ ಜಯನಗರದ 8ನೇ ಬಡಾವಣೆಯಲ್ಲಿಯೇ JSS ಶೈಕ್ಷಣಿಕ ಸಂಕೀರ್ಣದ ಬೃಹತ್ ಕಟ್ಟಡವು ನಿರ್ಮಾಣಗೊಂಡಿರುತ್ತದೆ. ಪ್ರೌಢಶಾಲೆಗೆ ಪೂರಕವಾಗುವಂತೆ 1978ರಲ್ಲಿ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಾಲೆಯನ್ನು, 1983ರಲ್ಲಿ ಪದವಿ ಪೂರ್ವ ಕಾಲೇಜನ್ನು ಪ್ರಾರಂಭಿಸಲಾಯಿತು. ತರಗತಿಗಳಲ್ಲಿ ಶೈಕ್ಷಣಿಕ ಮತ್ತು ದೈಹಿಕ ಸಮಸ್ಯೆಗಳನ್ನು ಹೊಂದಿದ್ದ ಮಕ್ಕಳಿಗಾಗಿ 1984ರಲ್ಲಿ ಸಹನಾ ಶಾಲೆಯನ್ನು ಪ್ರಾರಂಭಿಸಲಾಯಿತು. ಕೇವಲ 30 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿ ಇಂದು 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ.